ಹೆಲೋ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ನನಗಿವತ್ತು ಶೂಟಿಂಗ್ ಇದೆ ರಾಣಿದು ನೈಟ್ ಕಾಲ್ ಶೀಟ್, ಅಂದರೆ ರಾತ್ರಿ ಶೂಟ್ ಇರೋದು ನನಗೆ. ಆ್ಯಂಡ್ ನೈಟ್ ಸೀಕ್ವೆನ್ಸ್ ಒಂದು ಸ್ವಲ್ಪ ಇತ್ತು. ಸೊ ಹಾಗಾಗಿ ನೈಟ್ ಶೂಟ್ ಮಾಡ್ತಾ ಇದ್ದೀವಿ. 2 ಕಾಲ್ ಶೀಟ್, ಅಂದರೆ ಮಧ್ಯಾಹ್ನ 2ರಿಂದ ರಾತ್ರಿ 2 ಗಂಟೆವರೆಗೂ ಇರುತ್ತೆ. ನನಗೆ ಒಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ 4 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಸೊ ಏನೂ ಮೇಕಪ್ ಹಾಕಿಲ್ಲ, ಜಸ್ಟ್ ಸ್ಕಿನ್ ಕೇರ್ ಮುಗಿಸಿದ್ದೀನಿ ಅಷ್ಟೇ. ಆ್ಯಂಡ್ ಲಿಪ್ ಗ್ಲಾಸ್ ಅಂತ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಲಿಪ್ಸ್ಟಿಕ್ ಇಲ್ಲದೆ ಇರೋಕ್ಕೆ ಆಗಲ್ಲ. ಲಿಪ್ಸ್ಟಿಕ್ ಕಂಪಲ್ಸರಿ, ಏನೇ ಮೇಕಪ್ ಇಲ್ಲ ಅಂದರೂ ಲಿಪ್ಸ್ಟಿಕ್ ಬೇಕೇ ಬೇಕು. ಬಟ್ ರಾಣಿ ಸೀರಿಯಲಲ್ಲಿ ಲಿಪ್ಸ್ಟಿಕ್ಕೂ ಹಾಕಿಲ್ಲ ನಾನು, ಹಂಗೆ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಇವತ್ತು ನನ್ನ ಲುಕ್ಕು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಹೊರಗಡೆ ಇರೋದು ಏನೂ ತಿನ್ನಬಾರ್ದು, ಕ್ಯಾಲೋರೀಸ್ ಕೌಂಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ನಲ್ಲ. ಸೊ ಹಾಗಾಗಿ ಇವತ್ತು ಸೆಟ್ಟಿಗೆ ನಾನೇ ನನಗೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನನ್ನ ಲಂಚ್ ಬ್ಯಾಗ್, ಲಂಚ್ ಅಲ್ಲ, ಡಿನ್ನರ್ ಬ್ಯಾಗಲ್ಲಿ ಏನೇನಿದೆ ಅಂತ. ಸೊ ಆಲ್ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಕಾಸ್ಟ್ಯೂಮ್ ಬ್ಯಾಗ್ನೂ ಎಲ್ಲ ಪ್ಯಾಕ್ ಆಯಿತು. ಇನ್ನೇನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡಬೇಕಿತ್ತು. ಸೊ ಹಾಗಾಗಿ ಒಂದು ಇಂಟ್ರೋ ಮಾಡಿಬಿಡೋಣ, ಯೂಟ್ಯೂಬ್ ವ್ಲಾಗ್ ಮಾಡೋಣ ಇವತ್ತು. ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸತಿ ಸೆಟ್ಟಿಗೆ ಹೋದ್ಮೇಲೆ ಬ್ಯುಸಿಯಾಗಿಬಿಡ್ತೀವಿ, ಶೂಟ್ ಮಾಡೋಕ್ಕೆಲ್ಲ ಟೈಮ್ ಸಿಗೋಲ್ಲ. ಆ್ಯಂಡ್ ಪ್ರಾಪರಾಗಿ ಮಾತಾಡ್ಕೊಂಡೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಆದರೂ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬಿಕಾಸ್ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ರಾಣಿ ಟೀಮಲ್ಲಿ ನೀವು ವ್ಲಾಗ್ಸ್ ಮಾಡಿ, ಟೀಮ್ ಜೊತೆಗೆ ವ್ಲಾಗ್ಸ್ ಮಾಡಿ ಅಂತ. ಸೊ ಹಾಗಾಗಿ ನಿಮಗೋಸ್ಕರ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಐ ಆಮ್ ನಾಟ್ ಸೋ ಕಂಫರ್ಟಬಲ್ ವ್ಲಾಗ್ ಮಾಡೋದಕ್ಕೆ. ಸೊ ಅದನ್ನು ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಎಲ್ಲರೂ ತುಂಬ ಜನ ಇದ್ದಾಗ ಆ್ಯಕ್ಟಿಂಗ್ ಬೇಕಾದ್ರೆ ಮಾಡಿಬಿಡ್ತೀನಿ, ಬಟ್ ಈ ವ್ಲಾಗ್ ಮಾಡೋದಂದರೆ ಸ್ವಲ್ಪ ಶೈ ಜಾಸ್ತಿ. ಸೊ ಹಾಗಾಗಿ ನಂಗೊಂಚೂರು ಕಷ್ಟ ಆಗುತ್ತೆ. ಸೊ ಟ್ರೈ ಮಾಡ್ತೀನಿ ಬೆಸ್ಟಲ್ಲಿ ಬೆಸ್ಟ್ ಮಾಡೋದಕ್ಕೆ. ಸೊ ತೋರಿಸ್ತೀನಿ ನನ್ನ ಡಿನ್ನರ್ ಬ್ಯಾಗಲ್ಲಿ ಏನೇನಿದೆ ಅಂತ. ಸೆಟ್ಟಲ್ಲಿ ಹೋಗಿ ಕೂತ್ಕೊಂಡು ತೋರಿಸೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಟೈಮ್ ಸಿಗಲ್ಲ. ಡೆಫಿನೆಟ್ಲಿ ನಾನು ತುಂಬ ಬ್ಯುಸಿ ಇರ್ತೀನಿ. ಸೊ ಅದಕ್ಕೆ ಎಲ್ಲೇ ತೋರಿಸ್ಬಿಡೋಣ ಅಂದ್ಕೊಂಡೆ. ಇದು ನನ್ನ ಬ್ಯಾಗ್. ಸೊ ಈ ಬ್ಯಾಗಲ್ಲಿ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಒಂದು ನ್ಯಾಪ್ಕಿನ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ವಾಟ್ರ್ ಬಾಟಲ್ ಕ್ವಿಕ್ಕಾಗಿ ತೋರಿಸ್ತೀನಿ. ಆಮೇಲೆ ಒಂದು ಕಪ್ ಇಟ್ಕೊಂಡಿದ್ದೀನಿ. ಈ ಕಪ್ಪಲ್ಲೇ ಗ್ರೀನ್ ಟೀ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ದು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಗ್ರೀನ್ ಟೀ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ಪೂನ್, ಹಾಗೆ ನಮ್ಮ ಡ್ಯಾಡಿ ಬಂದಿದ್ದಾರೆ ಊರಿಂದ. ಸೊ ಅವರು ನನಗೆ ಫ್ರೂಟ್ಸ್ ತೊಗೊಬಂದಿದ್ದಾರೆ, ಮಾವಿನ ಹಣ್ಣು ತೊಗೊಬಂದಿದ್ದಾರೆ, ಆಮೇಲೆ ಏನೇನೋ ತೊಗೊಬಂದಿದ್ದಾರೆ, ತುಂಬ ಐಟಮ್ಸ್ನ. ಸೊ ಅದರಲ್ಲಿ ಇದು ಒಂದು ಕೂಡ ನೇರಳೆಹಣ್ಣು. ಈ ನೇರಳೆಹಣ್ಣನ್ನ ಡ್ಯಾಡಿ ಸ್ಕೂಲಲ್ಲಿ ಗಿಡಗಳಿದೆ, ಸೊ ಅಲ್ಲಿಂದ ಕಿತ್ತಿರೋದು. ತುಂಬ ಸ್ವೀಟಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತ ಜಿಯಾ ಪುಡ್ಡಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ತಿನ್ನೋಣ ಅಂತ. ಆ್ಯಂಡ್ ಇನ್ನೊಂದು ಸತಿ ಏನಾದರೂ ತುಂಬ ಹಸಿವು ಆದರೆ ಪೀನಟ್ ಬಟರ್ ಮತ್ತು ಬ್ರೆಡ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಹೋದ ತಕ್ಷಣವೇ ತಿನ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಆದಮೇಲೂ ತಿನ್ಬೋದು. ಆಮೇಲೆ ರಾತ್ರಿ ಡಿನ್ನರ್ಗೆ ಅಂತ ಒಂದೇ ಒಂದು ಚಪಾತಿ ವಿತ್ ಎಗ್ ಹಾಕಿಬಿಟ್ಟು ಎಗ್ ರೋಲ್ ಥರ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಹೊಟ್ಟೆ ತುಂಬುತ್ತೆ ಎಗ್ ತಿಂದರೆ ಅಂತ, ಪ್ರೋಟೀನ್ ಇರುತ್ತಲ್ಲ, ಬೇಗ ಹೊಟ್ಟೆ ತುಂಬುತ್ತೆ, ತುಂಬ ಜಾಸ್ತಿ ಕ್ರೇವಿಂಗ್ಸ್ ಎಲ್ಲ ಆಗೋಲ್ಲ. ಸೊ ಹಾಗಾಗಿ ಇಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಡಿನ್ನರ್ ಬ್ಯಾಗಲ್ಲಿರೋದೀಗ. ಆ್ಯಕ್ಚುಲಿ ಮುಂಚೆ ತುಂಬ ಸ್ನ್ಯಾಕ್ಸ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಈಗೆಲ್ಲ ಅವಾಯ್ಡ್ ಮಾಡ್ತಾ ಇರೋದ್ರಿಂದ ಏನೂ ಅನ್ಹೆಲ್ದಿ ಸ್ಟಫ್ಸ್ ಇಲ್ಲ, ಯಾವುದೇ ಥರದ ಸ್ನ್ಯಾಕ್ಸ್ ಇಲ್ಲ. ಬರೀ ನೀರು ಕುಡ್ಕೊಂಡಿರ್ಬೇಕು ಮಧ್ಯದಲ್ಲಿ. ತುಂಬ ಅದು ಬೇರೆ ರಾತ್ರಿ ಶೂಟಿಂಗ್ ಇದ್ದಾಗ ತುಂಬ ಅಂದರೆ ತುಂಬ ಹಸಿವು ಆಗುತ್ತೆ. ಅದೇನೋ ಗೊತ್ತಿಲ್ಲ, ಏನು ತಲೆಗೇನು ಮೈಂಡಿಗೆ ಗೊತ್ತಲ್ಲ, ಮೈಂಡಿಗೆ ತುಂಬ ಕಷ್ಟ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡೋದು. ಸೊ ನನಗೀಗ ಅಭ್ಯಾಸ ಆಗಿದೆ, ನಾನು ಐ ಆಮ್ ಕ್ಯಾಪೇಬಲ್ ಈಗ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಷ್ಟು ನನ್ನ ಡಿನ್ನರ್ ಬ್ಯಾಗಲ್ಲಿದೆ ಈಗ. ಯೂಶ್ವಲಿ ಲಂಚ್ ಅಂತ ಹೇಳಿ ಅಭ್ಯಾಸ. ಸೊ ಹಾಗಾಗಿ ಲಂಚ್ ಅಂತ ಬರ್ತದೆ ಬಾಯ್. ಸೊ ಇಷ್ಟು ಈ ಬ್ಯಾಗ್ನ ತೊಗೊಂಡೋಗ್ತಿದ್ದೀನಿ. ಈ ಬ್ಯಾಗ್ ಫುಲ್ ಕಾಸ್ಟ್ಯೂಮ್ಸ್ ಇದೆ, ಆಮೇಲೆ ಸ್ವಲ್ಪ ಜುವೆಲ್ಸ್ ಇದೆ. ಸೊ ಈ ಬ್ಯಾಗ್ ನಂದು ಗೊತ್ತಲ್ಲ, ಡಿನ್ನರ್ ಬ್ಯಾಗು. ಇದು ಎಲ್ಲ ಅಪ್ಪ ತೊಗೊಂಬಂದಿರೋದು ಇವತ್ತು. ಹಿಟ್ಟು ಮತ್ತು ಫ್ರೂಟ್ಸು, ಮಾವಿನ ಹಣ್ಣು ಎಲ್ಲ ತೊಗೊಬಂದಿದ್ದಾರೆ. ಸೊ ಅದನ್ನೆಲ್ಲ ಎತ್ತಿಡಬೇಕಿತ್ತು, ನಂಗೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಹಂಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಇದನ್ನು ನಾನು ತೊಗೊಂಡೋಗ್ಬೇಕು. ಸಿಕ್ಕಾಬಟ್ಟೆ ಭಾರ ಇದೆ ಇದು. ಇವತ್ತಿನ ಲೊಕೇಶನ್ ಇದು ಹಳೆ ಮನೆ ಥರ ಇದೆ, ಇಲ್ಲಿ ಶೂಟ್ ಮಾಡ್ತಿದ್ದಾರೆ. ಲೋಟಸ್, ನಮ್ಮ ಚೇಂಜಿಂಗ್ ರೂಮ್. ಸೊ ಇಲ್ಲೆಲ್ಲ ಕಬೋರ್ಡ್ ಇದೆ. ಆ್ಯಂಡ್
ವಾಶ್ರೂಮ್ ಸಾಕಾಗಿದೆ. ಇದು ವಾಶ್ರೂಮ್. ಯಾವ ಆರ್ಟಿಸ್ಟು ಇಲ್ಲ ಇವತ್ತು, ನಾನೊಬ್ಬಳೇ. ಇಷ್ಟಲ್ಲ ಇವತ್ತು ನಾನೊಬ್ಬಳೇ ಇರೋದು, ಸೊ ನಾನೊಬ್ಬಳೇ ಇಲ್ಲಿ ಮೇಕಪ್ ಮಾಡಿಸ್ಕೋಬೇಕೀಗ. ಮೇಕಪ್ ಹಾಕ್ಕೊಂಡೆ, ಮೇಕಪ್ ಹಾಕ್ಕೊಂಡು ರೆಡಿ ಆದೆ. ಇವಾಗ ಕಾಸ್ಟ್ಯೂಮ್ ಹಾಕೋಬೇಕು. ಸೊ ಚೆನ್ನಾಗಿ ಬಂದಿದೆ ಮೇಕಪ್. ಸೊ ಮೇಕಪ್ ಆಯಿತು, ಹೇರ್ ಸ್ಟೈಲ್ ಹಾಕಬೇಕು ಆ್ಯಂಡ್ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ಐರನಿಂಗ್ ಹೋಗಿದೆ. ಅದು ಬಂದ ತಕ್ಷಣ ಕಾಸ್ಟ್ಯೂಮ್ ಹಾಕ್ಕೊತೀನಿ. ಇಷ್ಟು ದಿನ ಮೇಕಪ್ ಹಾಕೋತಿರ್ಲಿಲ್ಲ, ಸೊ ಸಡನ್ನಾಗಿ ಹಾಕೊಂಡ ತಕ್ಷಣ ತುಂಬ ಜಾಸ್ತಿ ಅನ್ನಿಸ್ತದೆ. ಬಟ್ ಇಷ್ಟು ಬೇಕು ಫ್ರೇಮ್ಗೆ, ಸೊ ಹಿಂಗೆ ರೆಡಿ ಆಗಿದ್ದೀನಿ. ನನಗೆ ನಾನು ಇಷ್ಟ ಆಗ್ತಿದ್ದೀನಿ, ಯಾಕೋ ಗೊತ್ತಿಲ್ಲ ಇವತ್ತು. ನಾನು ಹೇಳ ಅಂತಂದಿದ್ದೆ, ನಾವು ಅದನ್ನು ತಿಂತಾ ಇದ್ದೇನೆ. ಇಲ್ಲ ನಂಗೆ ಆಮೇಲೆ ಟೈಮ್ ಸಿಗೋಲ್ಲ, ಅದಕ್ಕೆ ಇಲ್ಲೇ ತಿಂತೀನಿ ಸ್ವಲ್ಪ. ಇದೊಂಥರ ಚೆನ್ನಾಗಿದೆ ಲೊಕೇಶನ್, ಲೈಟಿಂಗು ಕೂಡ ತುಂಬ ಚೆನ್ನಾಗಿದೆ. ನಾನು ವೇಟ್ ಮಾಡ್ತಾಯಿದ್ದೀನಿ ಬೇಗ ಕಾಸ್ಟ್ಯೂಮ್ ಬಂದರೆ ಒಂದು 4 ಪಿಕ್ಚರ್ಸ್ ತೊಗೋಬೋದು, 1-2 ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೋಬೋದು. ಬೆಳಕಿದೆ ಈಗಲೇ, ಇನ್ನು ಬೆಳಕು ಹೊಟ್ಟೋಗ್ಬಿಟ್ರೆ ಏನೂ ತೊಗೊಳಕ್ಕಾಗಲ್ಲ. ಆಮೇಲೆ ಕತ್ಲಾದರೆ ಎಲ್ಲೂ ಲೈಟ್ ಇಲ್ಲ ಇಲ್ಲಂತೂ. ಸೊ ಐ ಆಮ್ ವೇಟಿಂಗ್. ಸೊ ಆಲ್ಮೋಸ್ಟ್ ಕಾಸ್ಟ್ಯೂಮ್ ಎಲ್ಲ ರೆಡಿ ಆಯಿತು. ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾಯಿತು. ಸಿಕ್ಕಾಪಟ್ಟೆ ಎಲ್ಲ ರೆಡಿ ಆದಮೇಲೆ, ಬಟ್ ನಾನು ಅಂದ್ಕೊಂಡಿರೋ ಹಾಗೆ ಆಯಿತು. ನಾನು ರೆಡಿ ಆಗೋಷ್ಟೊತ್ತಿಗೆ ಬೆಳಕೆಲ್ಲ ಹೊರಟೋಯ್ತು. ಸೊ ಏನೂ ಕರೆಕ್ಟಾಗಿರೋ ಕ್ಲಿಪ್ಪಿಂಗ್ಸ್ ತೊಗೋಕ್ಕಾಗಿಲ್ಲ. ಸೊ ಹಿಂಗೆ ಕಾಣಿಸ್ತದೆ. ಫುಲ್ ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾಯಿದೆ. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ನಾನು ಒಬ್ಬಳೇ ಕೂತಿದ್ದೆ ರೂಮಲ್ಲಿ ಕಾಯ್ತಾ ಇದ್ದೀನಿ. ಎಲ್ಲ ರೆಡಿ ಆದೆ. ಸೊ ಈಗ ಕರೆಂಟ್ ಇಲ್ಲೇ ಇರೋದಕ್ಕೆ ನಾವು ಏನೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಕರೆಂಟ್ ಬರಲಿ ಅಂತ. ಆ್ಯಂಡ್ ಮಳೆ ಸ್ವಲ್ಪ ನಿಂತಿದೆ ಅಂತ. ಸಿಕ್ಕಾಪಟ್ಟೆ ಜೋರು ಮಳೆ. ಮಳೆ ಏನೂ ಕಾಣಿಸ್ತಾ ಇಲ್ಲ, ಯಾರೂ ಕಾಣಿಸ್ತಾ ಇಲ್ಲ ಸೆಟ್ಟಲ್ಲಿ. ನನಗೆ ಗೊತ್ತಿಲ್ಲ, 6 ಗಂಟೆಗೆ ರೆಡಿ ಆಗಿದ್ದೀನಿ. ಇದುವರೆಗೂ ಒಂದು ಶಾರ್ಟು ಮಾಡಿಲ್ಲ ನಾನು, ಒಂದು ಸೀನೂ ಮುಗಿಸಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸತಿ ಹೀಗೆ ಫುಲ್ ಖಾಲಿ ಇರ್ತೀವಿ, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೀನ್ಸ್ ಇರುತ್ತೆ, ಟೈಮೇ ಇರಲ್ಲ. ಸೊ ಇವಾಗ 9 o'clock ಆಯಿತು, ಇನ್ನೂ ಬ್ರೇಕ್ ಬಿಟ್ಟಿಲ್ಲ. ಬ್ರೇಕ್ ಬಿಡ್ತಾರೆ. ಐ ಥಿಂಕ್ ಡಿನ್ನರ್ ಆದಮೇಲೆ ನನ್ನದು ಶಾರ್ಟ್ ಇರುತ್ತೆ ಅನಿಸುತ್ತೆ. ಒಂದು 2 ಸೀನ್ ಇದೆ ಅಷ್ಟೇ. ಬಟ್ ತುಂಬ ಹೊತ್ತಾಯಿತು ವೆಯ್ಟ್ ಮಾಡ್ತಾ, ಬೋರ್ ಆಗ್ತಾಯಿತ್ತು. ರೀಲ್ಸ್ ನೋಡಿದೆ, ಚಾರ್ಜು ಖಾಲಿ ಇತ್ತು. ಚಾರ್ಜ್ ಹಾಕಬೇಕಂದ್ರೆ ಕರೆಂಟು ಇಲ್ಲ ಈಗ. ಸೊ ಇವಾಗ ಫೋನು ಇಲ್ಲ, ಏನೂ ಇಲ್ಲ, ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿದ್ದೆ ಬೇರೆ ಬರ್ತಾಯಿದೆ ಫುಲ್ಲು. ಸೊ ಹಿಂಗೆ ನಡೆಯುತ್ತೆ ನೈಟ್ ಶೂಟು. ತುಂಬ ಹೆಕ್ಟಿಕ್ ಅನಿಸುತ್ತೆ ಒಂದೊಂದ್ಸತಿ ನೈಟ್ ಶೂಟ್ ಅಂದರೆ. ಸೊ ಸೊಳ್ಳೆ ಬೇರೆ ಕಚ್ತಾ ಇದೆ ಅಂದರೆ ಸೊಳ್ಳೆ ಫುಲ್ ಇದೆ ಇಲ್ಲಿ. ಐ ಗೆಟ್ ಬ್ಯಾಕ್. ವಾಟ್ ಕಟ್ಟಾದರೆ ಇರ್ತಾರೆ ಜನ. ನಾನು ಒಬ್ಬಳೇ ಕೆಲಸ ಎಲ್ಲ ಓಡಾಡ್ತಿದ್ದೀನಿ, ಎಲ್ಲರೂ ಬ್ಯುಸಿ ಕೆಲಸ. ಇವನು ಎಷ್ಟು ಕ್ಯೂಟ್ ಆಗಿದ್ದಾನೆ, ಇವರು ಸಕಾಲಾಗಿದ್ದಾನೆ. ಈಗ ರಾಜನನ್ನ ಪಟಾಯಿಸ್ಬೇಕು, ಅವಾಗ ನಿಮ್ಗೆ ಏನಾದರೂ ಒಂಚೂರು ಸಿಗುತ್ತೆ. ಸಿಕ್ಕಾಪಟ್ಟೆ ಇವತ್ತೇನೋ ಮೈಕ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ ಹೇಳ್ತಾ ಇದೆ. 1 ಗಂಟೆ ಆಗಿದೆ ಈಗ. ಮಧ್ಯದಲ್ಲಿ ಬ್ರೇಕ್ ಆಯಿತು 10:30ಗೆ, ಊಟ ಮಾಡಿದ್ವಿ. ಅದಾದಮೇಲೆ ಒಂದು ಸೀನ್ ಇತ್ತಂದು ಸೀನ್ ಮುಗಿಸ್ದೆ ಒಂದು. ಅದಾದಮೇಲೆ ಈಗ ಬ್ರೇಕ್ ಸಿಕ್ಕಿದೆ. ಸೊ ಈ ಬ್ರೇಕಲ್ಲಿ ಒಂದು ನ್ಯಾಪ್ ತೊಗೊಳ್ಳೋಣ ಅಂತ ಏನಾದರೂ ನಾನು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡ್ಬಿಟ್ರೆ ನನಗೆ ಎದ್ದೇಳೋದೇ ಇಲ್ಲ. ಅದಕ್ಕೋಸ್ಕರ ಹಂಗೂ ಹಿಂಗೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಾ ಇದೆ, ಯಾಕಂದರೆ ಪ್ರಾಪರಾಗಿ ನಿದ್ದೆ ಮಾಡಲಿಲ್ಲ ನಾನು, ಅದಕ್ಕೋಸ್ಕರ. ಆ್ಯಂಡ್ ಈಗ 2 ಗಂಟೆ ಇನ್ನೊಂದು ಸೀನ್ ಮುಗಿಸ್ಕೊಂಡು ಓಡ್ತಾ ಇರೋದೆ. ಈಗ ನೋಡಿ ಎಲ್ಲ ಹಿಂಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಅರ್ಧ ಪ್ಯಾಕ್ ಮಾಡಿದ್ದೀನಿ. ಇದರಲ್ಲಿ ತಂದಿರೋದನ್ನೆಲ್ಲ ತಿಂದಿದ್ದೀನಿ ಚೆನ್ನಾಗಿ. ಆಮೇಲೆ ಇವ್ರೇನು ಪ್ಯಾಕಪ್ ಅಂದರೆ ಈ ಬಟ್ಟೆ ಹಾಕ್ಕೊಂಡು ಓಡ್ತಾ ಇರೋದೀಗ, ಅಷ್ಟೇ ಕೆಲಸ ಈಗ.
ಇನ್ನು 2:15 ಮುಗಿಸ್ತಾರೋ 2 ಗಂಟೆಗೆ ಮುಗಿಸ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ 2 ಗಂಟೆಗೆ ಮುಗಿಸ್ಬೇಕು, ಆಲ್ಮೋಸ್ಟ್ 2 ಗಂಟೆಗೆ ಮುಗಿಸ್ತಾರೆ ಅನಿಸುತ್ತೆ. ಲಾಸ್ಟ್ ಸೀನ್ ನನ್ನದೇ ಇರೋದು. ಆ್ಯಂಡ್ ಬಂದಿದ್ದು ಬೇಗ ಬಂದಿದ್ದು, ಬಟ್ ಲೇಟಾಗಿ ಶುರು ಆಯಿತು. ಅದಕ್ಕೋಸ್ಕರ ಮಧ್ಯದಲ್ಲಿ ಶೂಟಿಂಗ್ ನಾವು ಮಾಡ್ತಾ ಇರೋ ಕ್ಲಿಪ್ಸ್ನ ಮಾಡೋಕ್ಕಾಗಿಲ್ಲ. ಏನಾದರೂ ಪಾಸಿಬಲ್ ಇದ್ದರೆ 1-2 ಕ್ಲಿಪ್ಸ್ ತೊಗೋತೀನಿ ಈಗ. ಯಾಕಂದರೆ ನಾನು ಇದನ್ನು ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ. ಅಕಸ್ಮಾತ್ ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ಹಾಕಿದ್ರೆ ಓಕೆ. ಎಪಿಸೋಡ್ ಟೆಲಿಕಾಸ್ಟ್ ಬಿಫೋರ್ ಹಾಕಿದ್ರೆ ಆ ಥರ ಎಲ್ಲ ಸೀನ್ಸ್ ಹಾಕೋಂಗಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಶೂಟಿಂಗ್ ಮಾಡ್ತಾ ಇರೋದೇನು ಮಾಡ್ತಾಯಿಲ್ಲ ವಿಡಿಯೋ. ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಅದೊಂದು ಲ್ಯಾಂಪು. ಸೊ ಫೈನಲಿ ಪ್ಯಾಕಪ್ ಆಯಿತು. 150 ಆಗಿದೆ ಅನಿಸುತ್ತೆ. ಸೊ ಲಾಸ್ಟ್ ಸೀನ್ ಏನಿತ್ತು ಅದು ಬ್ಯಾಲೆನ್ಸ್ ಉಳಿತು, ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಇವಾಗ ನಾನು ಮೇಕಪ್ಪು ಮತ್ತು ಕಾಸ್ಟ್ಯೂಮು ಏನು ಚೇಂಜ್ ಮಾಡಲ್ಲ, ಹಿಂಗೆ ಹೋಗ್ತೀನಿ. ಎನಿವೇ ನಾನು ಮನೆಗೆ ಹೋಗಿ ಚೇಂಜ್ ಮಾಡಬೇಕು. ಐ ನೋ ನಾನು ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ರಾಣಿ ಇದ್ದಾಗ ವ್ಲಾಗ್ ಮಾಡ್ತೀನಿ. ಸೊ ಅವಾಗ ತುಂಬ ಫನ್ ಇರುತ್ತೆ. ಸೊ ಅವಾಗೂ ವ್ಲಾಗ್ ಮಾಡಿ ತೋರಿಸ್ತೀನಿ ನಾನು ಹೆಂಗಿರುತ್ತೆ ನಮ್ಮ ಶೂಟಿಂಗ್ ಸೆಟ್ ಅಂತ ಆ್ಯಕ್ಚುಲಿ. ಸೊ ಐ ಹೋಪ್ ನಿಮಗೆ ಈ ಪುಟಾಣಿ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಅಂತ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್ ವಿತ್ ಲಾಟ್ಸ್ ಆಫ್ ಲವ್.